ಸಾಕಷ್ಟು ಜನರ ಆರೋಪ ಇರೋದು ಸರ್, ಒಳ್ಳೊಳ್ಳೆ ಪ್ಲೇಯರ್ಗಳಿದ್ದೀರಾ, ಟೀಮ್ ಡೆವಲಪ್ ಇಲ್ಲ, ಒಗ್ಗಟ್ಟಿನ ಕೊರತೆ ಇದೆ. ರಾಜು ಗೌಡ್ರು ತಾತ್ಕಾಲಿಕವಾಗಿ ರಿಟೈರ್ಡ್ ಆಗಿದ್ದಾರಾ? ತಾತ್ಕಾಲಿಕವಾಗಿ ಬಿಜೆಪಿ ಅಂತ ಬಂದಾಗ, ರಾಜ್ಯ ಸಂಘಟನೆ ಅಂತ ಬಂದಾಗ, ರೈತರ ಹೋರಾಟ ಮತ್ತೊಂದು ಮಗದೊಂದು ಮುಂಚೂಣಿ ನಾಯಕ ನೀವೇ. ಒಟ್ಟಾರೆ ರಾಜ್ಯ ಬಿಜೆಪಿ ಅಂತ ಬಂದಾಗ ಜನ ಹೇಳ್ತಿರೋದು ಅಥವಾ ಕಾಣಿಸ್ತಾ ಇರೋದು ತಾತ್ಕಾಲಿಕವಾಗಿ ಏನಾದ್ರು ರಿಟೈರ್ಮೆಂಟ್ ತಗೊಂಡವ್ರ? ಇಲ್ಲ, ಆ ಥರ ಏನಲ್ರಿ. ಯಾಕಂತಂದ್ರೆ ನಾನು ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷ ಆಗಿದ್ದೇನೆ, ಸಂಘಟನೆಯಲ್ಲೂ ತೊಡಗಿಸಿದ್ದೇವೆ, ಕೆಲಸವನ್ನು ಮಾಡ್ತಿದೆ. ನಂದು ಮೊದಲಿಂದ ಸ್ವಲ್ಪ ಸ್ವಭಾವ ಇದೆ, ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ನಾನು ಯಾವತ್ತೂ ಕೊಡಂಗಿಲ್ಲ. ನಂದೇನೋ ಒಂದೇನು ಮಾತಾಡಿದ್ರೆ ನೇರವಾಗಿ ಮಾತಾಡ್ತೇನೆ. ನಮ್ಮ ರಾಜ್ಯ ನಾಯಕರ ನಮ್ಮ ಟೀಮ್ನವ್ರ ಮಧ್ಯೆ ನಾನೀಗ ಈ ಕ್ರಿಕೆಟ್ ಆಡಕ್ ಬಂದಿದೆ, ನೀವು ನಮ್ಮ ಎದುರಾಳಿ ತಂಡದವರು, ನಿಮ್ ಜೊತೆಗೆ ಮ್ಯಾಚ್ ಆಡಕ್ ನನಗೆ ಇಂಟ್ರೆಸ್ಟ್ ಇದೆ. ನನ್ನ ಟೀಮಿನ ಜೊತೆಗೆ ನಾನು ಮ್ಯಾಚ್ ಆಡೋದು ನನಗೆ ಕಷ್ಟ. ಆ ಒಂದಿದ್ದಕ್ಕೆ ನಾನು ಕೆಲವೊಂದು ಕಾಂಟ್ರವರ್ಷಿಯಲ್ ಕಾಣ್ಲಾದಕ್ಕೋಸ್ಕರ ಕೆಲವು ಜನಕ್ಕೆ ಅನಿಸ್ತದೆ, ಯಾಕೋ ರಾಜು ಗೌಡ್ರು ಸೈಲೆಂಟ್ ಆಗಿದಾರಲ್ಲ ಅಂತಂದು. ನಾನು ಸ್ವಲ್ಪ, ಯಾಕಂದ್ರ ನಾವೆಲ್ಲ ಯಡಿಯೂರಪ್ಪ ಸಾಹೇಬ್ರ ಗೈಡಲ್ಲಿ ಬೆಳೆದಂತವ್ರು, ನೇರವಾಗಿ ಮಾತಾಡಿ ಅಭ್ಯಾಸ ಇದೆ. ನಾವು ನೇರವಾಗಿ ಯಡಿಯೂರಪ್ಪ ಸಾಹೇಬ್ರಿಗೆ ಮಾತಾಡೋ ಸಂದರ್ಭದಲ್ಲಿ ಯಡಿಯೂರಪ್ಪ ಸಾಹೇಬ್ರು ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂತಿದ್ರು. ನಾವು ಯುವಕರು ಅಂತೇಳಿ ನಮ್ಮ ಅಲಕ್ಷ್ಯ ಹೊತ್ತು ಯಡಿಯೂರಪ್ಪ ಸಾಹೇಬ್ರು ಮಾಡಿಲ್ಲ. ನಾವ್ ಏನು ಹೇಳಿದ್ರೆ ನಮ್ ರಾಜು ಹೇಳ್ತಾನಂದ್ರೆ ಅದ್ರಲ್ಲಿ ಏನೋ ಒಂದು ಪಾಯಿಂಟ್ಸ್ ಇದಾವೆ ಅಂತಂದು. ಅವ್ರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭ ಅವ್ರ ಜೊತೆಗೆ ನಾವು ಜಗಾಡಿದ್ದು ಇದಾವೆ. ಬೇಜಾರಾಗಿ ಅವ್ರ ಮನೆಯಿಂದ ಎದ್ದು ಹೋದಾಗ ಪಾಪ ಅವ್ರು ಎಂತ ದೊಡ್ಡ ವ್ಯಕ್ತಿ ಅಂದ್ರೆ ಬೇರೆಯವ್ರಾದ್ರೆ ಅವ್ರ ಮನೆಗ್ ಕರ್ಕೋಬಾರ್ದು. ಒಬ್ಬ ಮುಖ್ಯಮಂತ್ರಿ ಆದವ್ರ ಜೊತೆಗೆ ನಾವು ಜಗಾಡಿ ಹೋದಾಗ ಅವ್ರು ನಮ್ಮ ಹತ್ರ ಕರ್ಕೋಬಾರ್ದು. ಅವತ್ತು ನಾನಿದ್ದೆ, ರೇಣುಕಾಚಾರ್ಯ ಅವ್ರು ಇದ್ರು, ಶಂಕರ್ ಪಾಟೀಲ್ ಮನೆಕೊಪ್ಪ ಅವರು ಇದ್ರು, ಮತ್ತೆ ಯಡಿಯೂರಪ್ಪನವರು ಭಾವುಕರಾಗಿದ್ರು. ಅಲ್ಲ, ಆ ಜಗಾಡಿ ಹೋದಾಗ ಅವ್ರ ಜೊತೆಗೆ ಯಾವ್ದೋ ಒಂದು ವಿಷಯ, ಶಿವರಾಜ್ ಪಾಟೀಲ್ ನಾವು ಎಲ್ಲರೂ ಸೇರಿ ಜಗಾಡಿ ಹೋದ ಸಂದರ್ಭದಲ್ಲಿ ಬೇರೆಯವ್ರು ಆಗಿದ್ರಂದ್ರೆ ಮನೆಗೆ ಹತ್ರ ಸೇರಿಸ್ತಾರೆ. ಪಾಪ 7-8 ದಿನ ಸಾಹೇಬ್ರ ನಮ್ ಫೋನ್, ರಾಜು ಎಲ್ಲಿದೆಯಪ್ಪ ಬಾರಪ್ಪ ಅಂತ ಕರೆಸಿ ಮಾತಾಡಿ ಪ್ರೀತಿಯಿಂದ ಮತ್ತೆ ಹತ್ರ ಕರ್ಕಂದ್ರು ಅಂತ ಅವ್ರ ಸ್ವಭಾವ. ಅವ್ರು ನನ್ನ ಮಂತ್ರಿ ಆಗ್ಲಾರ್ದಾಗ ಅವ್ರ ಭಾವುಕ ಆದದ್ನಿದೆ. ಅಷ್ಟೊಂದು ನನ್ನ ಮೇಲೆ ಯಾವತ್ತು ಯಡಿಯೂರಪ್ಪ ಸಾಹೇಬ್ರ ಪ್ರೀತಿ ನಮ್ಮದು. ಈಗ ಏನಾಗಿದೆ ಅಂತಂದ್ರೆ ಸುಮ್ನೆ ಈಗ ಯಾರಿಗೆ ಬೈಯ ಮೇಡ್ರಿ, ನಾವೇನ್ ಕಾಂಗ್ರೆಸ್ ಅವ್ರಿಗೆ ಬೈತಿದ್ವಿ? ನಮ್ಮವ್ರಿಗೆ ನಾವೇ ಬೈಕ್ ಅಂತಿದ್ವಿ, ನಮ್ಮವ್ರಿಗೆ ನಾವೇ ಇದಾಡ್ತಿದ್ವಿ. ನಾವು ವಿರೋಧ ಪಕ್ಷದವರಾಗಿ ನಾವು ವಿರೋಧ ಪಕ್ಷದಲ್ಲಿ ವಿರೋಧ ಪಕ್ಷಗಳಾಗಿದ್ದಾಗ ಅದು ಸ್ವಲ್ಪ ಜನರನ್ನು ಸಂಕಟ ಆಗ್ತದೆ. ಸರ್, ನೀವು ಮೊನ್ನೆ ರಾಜಕೀಯ ನೋಡಿದವರಲ್ಲ, ತುಂಬಾ ಚೆನ್ನಾಗಿ ನೆನಪಿದೆ. ಇದೇ ಕ್ರಿಕೆಟ್ ಫೀಲ್ಡಲ್ಲೇ ಇದ್ದೀವಿ, ಇದೇ ಕ್ರಿಕೆಟ್ಗೋಸ್ಕರ ಜಗಳ ಆಡ್ಕೊಂಡು ಮತ್ತೊಂದು ನಾಯಕತ್ವ ಕಟ್ಕೊಂಡು 25 ವರ್ಷಕ್ಕೆ ಶಾಸಕರಾದವರು. ಆ ನಂತರದಲ್ಲಿ ಇಮಿಡಿಯೇಟ್ ಸಚಿವರು. ನಿಮ್ಮ ಪ್ರಕಾರ ರಾಜ್ಯ ಬಿಜೆಪಿಗೆ 2028ಕ್ಕೆ ಕಪ್ ನಿಮ್ದಾಗುತ್ತಾ? ನೋಡ್ರಿ, ನಮ್ದು ತಂಡ ಬಹಳ ಅದ್ಭುತವಾಗಿದೆ. ಓಕೆ, ನಮಗೊಬ್ಬ ಒಳ್ಳೆ ಕೋಚರ್ ಬೇಕಾಗಿದ್ದಾರೆ. ಕ್ಯಾಪ್ಟನ್ ಬಗ್ಗೆ ಏನು ಸಮಸ್ಯೆ ಇಲ್ಲ. ಈ ಕ್ಯಾಪ್ಟನ್ ನೋಡ್ರಿ, ಈಗೇನಾಯ್ತು, ಇವಾಗ ಟೆಸ್ಟ್ ಮ್ಯಾಚ್ ತಗೋರಿ ಇಂಡಿಯಾ. ಹೌದು. ಈಗ ರೋಹಿತ್ ಶರ್ಮಾ ಅವ್ರನ್ನ ತೆಗೆದ್ರು, ವಿರಾಟ್ ಕೊಹ್ಲಿನೂ ರೋಹಿತ್ ಶರ್ಮಾ ಇದ್ದ ತಕ್ಷಣ ಅವರು ವಿರಾಟ್ ಕೊಹ್ಲಿನೂ ರಿಟೈರ್ಮೆಂಟ್ ತಗೊಂಡ್ರು, ಶುಭ್ಮನ್ ಕ್ಯಾಪ್ಟನ್ ಮಾಡಿದ್ರು, ಚೆನ್ನಾಗಿ ಆಡ್ತಿದಾರ. ಅಲ್ಲ, ನೀವ್ ಹೇಳ್ತಿರೋದು ಯಾರು ಅನಿವಾರ್ಯ ಅಲ್ಲ, ಪಕ್ಷ ಅಷ್ಟೇ ಮುಖ್ಯ. ಪಕ್ಷ ಬಹಳ ಇಂಪಾರ್ಟೆಂಟ್ ರೀ. ಪಕ್ಷ ಬಹಳ ಇಂಪಾರ್ಟೆಂಟ್. ಪಕ್ಷಕ್ಕೆ ಯಾರೇ ಅಧ್ಯಕ್ಷ ಆದ್ರೂ ಪಕ್ಷದ ಅವ್ರ ನಾಯಕತ್ವ ವಹಿಸಂದ ನಾವು ಅವ್ರ ಅಂಡರ್ ಕ್ಯಾಪ್ಟನ್ಶಿಪ್ ನಲ್ಲಿ ನಾವು ಆಡ್ಬೇಕಾಗ್ತದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.